ಭೂಮಿ ತಾಯಿ ನನಗೆ ಅಪ್ಪ ಅಮ್ಮ ಎಲ್ಲ ನಂಬಿದವ್ರ ಸಾಯೋ ತನಕ ಕೈ ಬಿಡಾಕಿಲ್ಲ. ಏನ್ರಿ ಕೆಟ್ಟ ಬಿಸಿಲೈತ್ರಿ. ನಮ್ಮ ಸಾವ್ಕಾರ ಒಬ್ಬ ಒಟ್ಟು ಮೇವು ಮಾಡಿಕಿಸಿಂದ ದನಗಳಿಗೆ ಹೋಗಿ ಬರೀ ಇದನ್ನು ಹಚ್ಚಾಕತ್ತಾನ ಮುಂಜಾನೆ ಹಿಡ್ದಾತ. ಅಲ್ಲ ನಂದು ಅರ್ಜೆಂಟ್ ಕೆಲಸ ಐತ್ರಿ, ಮನೆಗೆ ಹೋಗಿ ಕಾಯಿಪಲ್ಲೆ ಸಂತಿ ಮಾಡ್ಕಿಸಿಂದ ಕೊಡ್ಬೇಕು. ಇಲ್ಲಿಕರ ನಮ್ಮ ಅವ್ವ ತಿರುವಾಡಿ ಬಡಿತೀನಿ ಅಂದಾಳ ನನಗೆ. ಏನು ಮಾಡೋದು, ಇವನ್ಕ ಸಾವ್ಕಾರ ಬಿಡೋಲ್ಲಾಗ್ಯಾನ ನನಗೆ. ಇವು ಸಾವ್ಕಾರ ಅದಾನ ಆದ್ರೆ ಅವ್ರ ಮಗ ಒಬ್ಬದಾನ್ರಿ, ಮಗ ಅಲ್ರಿ ಅವ. ಒಟ್ಟು ನನಗೆ ಇಷ್ಟು ಕಾಡ್ತಾನ್ರಿ, ಸಾಕಾಗೈತೆ. ಇವ್ರ ಸಲುವಾಗಿ ಎಲ್ರಿ ಹೋಗಿ ಕಿಸಿಂದ ಏನರ ಮಾಡ್ಕೋಬೇಕು ಅನಿಸ್ತೈತಿ ನನಗೆ. ಇರ್ಲಿ ಮತ್ತೆ ಏನು ಮಾಡೋದು, ಬಡ್ರು ಓದಿ ಒಂದು ಬಳಕ ಜೀವನ ಮಾಡಬೇಕ್ರಲ್ಲ ನಾವು ಎಲ್ರ ದುಡ್ದು. ಇರಲಿ 5,001, 5,002, 5,003, 5,004. ಈ ಊರಿಗೆ ನಾ ಅದೀನಿ ಸೌಕಾರ. ಈ ಊರಾಗ ನಮ್ದೈತಿ ಫುಲ್ ಅಧಿಕಾರ. ಮತ್ತೊಮ್ಮೆ ನಮ್ಮ ಅಪ್ಪ ಇಲೆಕ್ಷನ್ ಗೆದ್ದು ಬಂದ್ರ ಈ ಊರಿಗೆ ನಾನು ರಾಜ್ಕುಮಾರ. ಏನು ನೋಡತ್ರಿ ನೀವು? ನನಗೆ ಕೆಲಸ ಭವಿಷ್ಯದಲ್ಲಿ ತೊಗೊಂಡ್ರೇನು? ಇಲ್ಲ, ನಾ ಈಗ ಫುಲ್ಲ ಕಸರತ್ತು ಮಾಡತ್ತೀನಿ ರೀ. ಕಸರತ್ತು ಮಾಡಿ ಬಾಡಿ ಫಿಟ್ನೆಸ್ ಮಾಡಿಕೊಂಡು 6 ಪ್ಯಾಕ್ಸ್ ಸಿಕ್ಸಿಂದ್ರೆ ಪೈಲೋನ್ ಆಗೋದೀನಿ. ಈ ಸಟ್ಟ ಕಡಪಟ್ಟಿಗೆ ಜಾತ್ರೆಗ ಕುಸ್ತಿ ಇಡೋದೀನಿ. ಹಾಂ, ಈಗ 5,004 ಡಿಸ್ ಹೊಡ್ದೀನಿ. ಈಗ ಇದು ಬಿಡ್ತೀನಿ. ಈ ಸದ್ ನೋಡ್ರಿ, ಒಂದೊಂದು ಪೈಪ 20 kg ಅದಾವು. ಆ 20 kg ಪೈಪ ಬರೀ ಒಂದೇ ಕೈಯಾಗ ಎತ್ತೀನಿ. ಇದು ಒಂದು ಪೈಪ್ ಅಲ್ರಿ, ಇದೊಂದು ಪೈಪ್ ಎಬ್ಬಿಸ್ತೀನಿ ನೋಡ್ರಿ ನೀವು. ಆ 2,001, ಆ 2,003, ಆ 2,004, 2,005. ಈಗ ನಾನು ಕಸರತ್ತು ಮಾಡಿ ಫುಲ್ ಸುಸ್ತಾಗಿನಿ, ಫುಲ್ ಬ್ಯಾಸರಾಗೈತಿ. ಈಗ ನಮ್ಮಪ್ಪ ಹಾಲು ತರ್ತಾನ, ಹಾಲು ಕುಡಿದು ಮತ್ತೆ ನಾ ಕಸರತ್ತು ಕಂಟಿನ್ಯೂ ಮಾಡ್ತೀನಿ ರೀ. ಅಲ್ಲಿ ತ ಈ ಪೈಪ್ ತೆಳಗೆ ಇಡ್ತೀನಿ ಅಂತ. ಗುಂಡು ಹಾಂ, ಇಲ್ಲಿ ಇಲ್ಲಂದ್ರೆ ನನ್ನ ಮಗ ಕಸರತ್ತು ಮಾಡಕ್ಕೆ ಹೋಗ್ಯಾನ. ಅದಕ್ಕೆ ರೀ ನಾ ಹಸಿ ಹಾಲು ತಂದಿರ್ತಾನೆ ಅವಂಗೆ ದಿನ ಎದ್ದ. ಯಾಕಂದ್ರೆ ನನ್ನ ಮಗುಗೆ ಈ ಹಸಿ ಹಾಲು ಕುಡಿಸಿ ಇಡೀ ಉತ್ತರ ಕರ್ನಾಟಕದಾಗ ದೊಡ್ಡ ಪೈಲ್ವಾನ್ ಮಾಡ್ಬೇಕಂತ ಮಾಡೀನಿ. ಇನ್ನು ಹಾಲು ಶಂಕರ ಓ ಸಾವ್ಕಾರ ಬಾ ಇಲ್ಲಿ. ಹಾಂ, ಆಯ್ತು ಬನ್ನಿ ನೋಡ್ರಿ. ಚಾಲು ಆತು ನೋಡ್ರಿ ಒಂದು ಕಿರಿಕಿರಿ. ಏನು ಒಂದು ಮುಂಜಾನೆ ಹಿಡಿದು ಜೋಳದಾಗ ಕೂತದಿ ಗೊತ್ತಾಕೈತಿಲ್ವ? ಮಾಲಕರ ನೀವೇ ಹೇಳಿದ್ರಲ್ಲ, ಮತ್ತೆ ನನಗೆ ಮೇವ ಅಲ್ಲಿ ದನಗಳಿಗೆ ಮತ್ತು ಎಮ್ಮಿಗಳಿಗೆ ಕುರಿಗಳಿಗೆ ಒಗೆಯತ್ತಂದ್ರಿ. ಮತ್ತೆ ಮುಂಜಾನೆ ಹಿಡಿದು ಅದನ್ನ ಮಾಡಕತ್ತನ್ನ ನಾನು ಹೇಳಿದ್ನಿ. ಮತ್ತೆ ಅದ ಇರ್ಲಿಗ ಅಲ್ಲಿ ನನ್ನ ಕೂಸ್ ನೋಡಲ್ಲಿ ಕಸರತ್ತು ಮಾಡತೈತಿ. ಅದಕ್ಕೆ ಹೋಗಿ ಹಾಲು ಕೊಟ್ಟು ಬಾ. ಅದೇನು ಸ್ವಲ್ಪ ವಿಚಾರ ಐತೆ, ನಿನ್ ಖಬರ್ ಐತೆ ನಿನ್ನ ಮೈಯಾಗ. ಅಲ್ಲ ಅವನ ನನಗೆ ಖಬರ್ ಇರ್ಬೇಕ್ರಿ. ಅವ್ನು ನಿಮ್ಮ ಮಗ ಅದ, ನಿಮ್ಮ ಖಬರ್ ಇರ್ಬೇಕಲ್ಲ. ಅಂದ್ರ ನೀ ಯಾರು ಇಲ್ಲಿ? ನಾ ಆಳ್ ಮನುಷ್ಯ ಅದನು. ಮತ್ತೆ ಆಳ್ ಮನುಷ್ಯ ಇದು ಕೆಲಸ ಮಾಡ್ಬೇಕು ನೋಡ. ಅರ್ಥ ಐತಿಲ್ಲ ಆಕೈತಿ ನನಗೆ ಸ್ವಲ್ಪ ರೇ ಆಕೈತ್ರಿ. ಈಗೇನ ಹಾಲು ಕೊಟ್ಟು ಬರ್ಬೇಕನ? ಹೇಳಿ ಕೊಟ್ಟು ಬರೋಗ. ಆಯ್ತಲ್ರಿ, ಹಿಡ್ರಿ ಇದನ್ನ. ಹೋಗಿ ಯಾಕಡೆ ತೆಳಗ ನನಗ ಕೊಡ್ತೇನ? ನನ್ನ ಮಗ ಸ್ವಲ್ಪ ತಡಿನಿ, ದೊಡ್ಡವಾಗಿ ಪೈಲೋನಕ್ಕಲ್ಲ. ಮೊದಲು ನಿನ್ನ ಎತ್ತು ಹೆಂಗ್ ಮಾಡಿಸ್ತಾನ ಅವಾಗ. ಮೊದಲು ಪೈಲೋನಾರ ಆಗ್ಲಿ ಗಪ್ರಿ ಅವ. ಹಾಕನ್ ಹೋಗ್ನಿ. ಏನ್ ಹಾಕ ಬಾಯ ಮಣ್ಣು ಹಾಕ್ಲಿ. ಸಣ್ಣ ಸಾವ್ಕಾರ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲಿ ಸತ್ತಾನ ನೋಡ್ರಿ ಮಗ. ಮಗನ ಹಾರ್ಟ್ ಅಟ್ಯಾಕ್ ನನಗೇನಾಕತ್ತು? ಹಾರ್ಟ್ ಅಟ್ಯಾಕ್ ಮಾಡ್ಸು ಮಗ ದಿನ. ಅಲ್ಲೋ ಮಗನ, ಈ ಟೈಮ್ ಎಟ್ಟಾಗೈತಿ? ಒಂದಾಗೈತ್ರಿ. 10 ಗಂಟೆಗೆ ಹಾಲು ತಂದು ಕೊಡ್ಬೇಕಾಗಿತ್ತು. 1 ಗಂಟೆ ಮೇಲೆ ತಂದು ಕೊಟ್ಟಿ. ಬುದ್ಧಿ ಐತೋ ಏನೈತಿ ನಿನ್ ತಲ್ಯಾಗ? ನನಗೆ ಸಿಕ್ಕಾಪಟ್ಟಿ ಬುದ್ಧಿ ಐತ್ರಿ. ನಿಮ್ಮ ಅಪ್ಪಗೆ ಬುದ್ಧಿ ಇಲ್ಲ. ಈಗ ತಂದು ಕೊಟ್ಟ ಅದನ್ನ ಕೊಡಾಕತ್ತ ನಿಮ್ಗ. ನಿನಗ್ ಖಬರ್ ಇರ್ಬೇಕು. ಅದು ನೀ ಯಾವ ಮನುಷ್ಯ ಅದಿ? ಟೈಮ್ ಟು ಟೈಮ್ ಹಾಲ, ಗೋಡಂಬಿ, ಪಿಸ್ತಾ ಇವೆಲ್ಲ ತಂದು ಕೊಡುದು ಖಬರ್ ನಿನಗಿರ್ಬೇಕು. ನಮ್ಮ ಅಪ್ಪಗೆ ಯಾಕತ್ತೀವೋ? ಮತ್ತೆ ಏನು ಮಾಡ್ರಿ, ಅವ್ರು ಕೊಟ್ಟಾಗ ನಾ ಕೊಡ್ಬೇಕಲ್ಲ. ನಾ ಏನು ನಮ್ಮ ಮನೆಯಿಂದ ಹೋಗಿ ತೊಗೊಂಬಂದು ಕೊಡ್ಲಿ ನಿಮ್ಗೆ? ನನಗ ತಿನ್ನಕ್ಕೆ ಕೊಡ್ಲಿಲ್ಲ. ಹಾಲ್ತಾನಿ. ಕೊಡ್ರಿ. ಹಸಿ ಹಾಲ ಕುಡಿದು ಬಾಡಿ ಫುಲ್ ಫಿಟ್ ಮಾಡ್ಕೋತೀನ. ಮಾಡ್ಕೊರಿ ಶಂಕರ. ಒಂದಿಲ್ಲ ಒಂದ್ ದಿವಸ ಇಡೀ ಉತ್ತರ ಕರ್ನಾಟಕ ಧೂಳು ಎಬ್ಸ್ತೀನೋ. ದೊಡ್ಡ ಪೈಲೋನ್ ಆಗೋದಿನ ನೀವ. ನಿಮ್ ನೋಡ್ರಿ ನನಗೇನು ಹಂಗ ಅನ್ಸಂಗಿಲ್ಲ. ಎಲ್ಲ ಕೊಡು ಬಾಡಿ ಮುಟ್ಟಿ ನೋಡು ಹೆಂಗೈತಿ ನೋಡು. ಕ್ಯಾಬನ್ ಮುಡ್ದಂಗತಿ ಮಗನ. ಈಗ ನಾ 5,000 ಟಿಪ್ಸ್ ಹೊಡಿದೀನಿ ಮುಂಜೆ ಹಿಡಿದು. ಇಲ್ಲಿ ಏನದ ಕ್ಯಾಬನ, ಇವು ಒಂದೊಂದು ಪೈಪ 20 kg ಅದಾವು. ಇವ್ರ ತಗೊಂಡು 10,000 ಟಿಪ್ಸ್ ಹೊಡಿದಿನ. ಇವು 20 ಕಿಲೋ ಅದಾವ. ಮುಟ್ಟಿ ನೋಡಿನಿ. ಇವು ಪ್ಲಾಸ್ಟಿಕ್ ಪೈಪ್.
ಪಾವು ಕಿಲೋ ಸಕಟ ಇಲ್ಲಿವ 20 ಕಿಲೋ ಆತ ಅಂದ ಅಬ್ರು ಕೈ ಹಾಕೋಬೇಡು ಅವು ನಿನ್ನ ಕೈಯಾಗ ಪಾವು ಕಿಲೋ ಹಾಕವು ನನ್ನ ಕೈಯಾಗ ಬಂದ್ರೆ 20 kg ಹಾಕವು ಮಗನ 20 kg ಅಂದ್ರೆ ಸಾಮಾನ್ಯ ಮಾತಲ್ಲ. ಹೌದು ಬಿಡು ನೋಡಾತಿತ್ತ ಒಂದಿಲ್ಲ ಒಂದ್ ದಿವ್ಸ ನನ್ನ ಚಾಪ ಮೂಡಿಸ್ತೀನತ್ತ. ಮೂಡ್ಸಾಯ್ತ್ರಿ ಈ ನಮೂನಿ ಸ್ಟೀಲ್ ಬಾಡಿ ಆಗೈತಿ ನಿಮ್ದು. ನೋಡು ಒಂದ್ ಟೆಸ್ಟ್ ಮಾಡಿ ನೋಡ್ಲೇನ್ರಿ. ಟೆಸ್ಟ್ ಹಾಕಿನು ಎಟ್ ಮಾಡ್ತಿ ಮಾಡು. ಇನ್ನೊಂದ್ ಹೇಳ್ತೀನಿ ಕೇಳು, ಇದು ಏನೈತಿ ಒಟ್ಟು ಉಕ್ ಐತಿ, ರಾಡ್ ಐತಿ. ನಾನು ತಗೊಂಡ್ ನೆಲಕ್ ಬಡದ್ರು ನನ್ಗೆ ಏನೂ ಆಗುದಿಲ್ಲ, ಇನ್ನ ನೆಲಾನೇ ತಗ ಬೀಳ್ತೈತಿ. ಮುಟ್ಟಿ ನೋಡ್ಬೇಕಾದ್ರ ಹಂಗ ಚೆಕ್ ಮಾಡು. ಒಂದಾಗ ಗೊತ್ತನ್ ಗಪ್ಪ. ಏನೇ ಆಗ್ಲಿಲ್ಲ ನನಗ ನಿಂದ ಕೈ ಬಿರಿ ಆಗ್ತಿರ್ಬೇಕು ಬಾ ಮಾಡಿ. ಬಾಳ ಕೈ ಅಲ್ರಿ, ಯಾಕೋ ಬಟ್ ಸಂದ ಸರದಂಗ ಇದು ನೋಡಿಲಿ ಅಲ್ಲು. ಸಂದ ಸರದಾಗಿರ್ಬೇಕು ನಿಂದು. ಹೋಗ್ ಪಟಾಡ ಮನಿಗೆ ಹೋಗಿ ಕೆಲಸ ಮಾಡೋಗಿ ನೀ ಮಾತ. ಹಂಗ ಇನ್ನೊಂದು ಗೊತ್ತನ್ರಲ್ಲ, ಒಂದ್ ದಿನಕ್ಕೆ ಒಂದೇ ಗುದ್ದಬೇಕು. ಹೊಳಿ ನೀ ಗುದ್ದಾಕ್ ಬಂದ ತಿಳ್ಕೊನಿ, ನೀನು ಪಟ್ಟ ಐತ್ಲಾ ಒಳಗಿನ ಎಲ್ಲೋ ಪುಡಿ ಪುಡಿ ಹಾಕವು. ಹೋಗ್ನಿ ಆಯ್ತಲ್ರಿ. ಹಾಲು ಕೊಡ್ರಿ, ಹಾಲು ಕುದ್ ಕಸರತ್ ಮಾಡ್ತೀನಿ ಹೋಗಿ. ಆಯ್ತ ಮಂಗ್ಯ ನಮಗ ಒಂದೇ ಒಂದಿಟ ಹೊಡೆದ ಸಂಡಸ್ ಹಾತದಂಗ ಆತು. ನಾ ಹೋಗಿ ಸಂಡಸ್ ಕೂತು ಬರ್ತೀನಿ. ಕೂತು ಬಂದು ಮತ್ತೆ ಡಿಸ್ ಹೊಡಿದಿರತ್ತ. ಅಪ್ಪ ಅಪ್ಪ ಯಾಕೋ ಏನತ್ತ ಇಲ್ಲಿ ಕೂತೇನಿ. ಅಪ್ಪ ನನಗ ಕಸರತ್ ಮಾಡಿ ಬ್ಯಾಸರ ಆಗೈತಿ. ನಾ ಒಂದ್ ರೌಂಡ್ ಊರ ಹೋಗಿ ತಿರ್ಗಾಡಿ ಬರ್ತೀನತ್ತ. ಹೌದಾ? ಟಾಂಗ ಬೇಕು, ಕುದುರೆ ಬೇಕು, ಏನ್ ಕಾರ್ ಬೇಕು, ಏನ್ ಬೇಕು ನಿನಗೆ? ಮರಯ್ಯ ಟಾಂಗ ಕುದುರೆ ಕಾರ್ ನನಗೆ ಬೇಕಾಗಿಲ್ಲ. ಆ ಶಂಕರ್ ಕಳ್ಸ ಜೋಡಿ. ಅವ್ನ ಹೊಲ್ದಾಗ ಕೆಲಸ ಐತೆ, ಅವ್ನ ಕೂಡ ಅವ್ನ ಹೆಗ ಮ್ಯಾಗ ಕೂತ್ ಹೋಗೋದೇನ? ಅಪ್ಪ ನಿನಗ್ ನಾ ಮುಖ್ಯನು ಕೆಲಸ ಮುಖ್ಯನು? ಹೊಲ ರಾಜ ಹುಲಿ ನೀ ಬೇಕು ನನಗ. ಅದ ನಾ ಬೇಕಂದ್ರ ಶಂಕರ್ನ ಕಳ್ಸು. ಈಗ ಬಿಸಿಲು ಬಾಳ ಐತಿ, ಬಿಸಿಲಾಗ ನಾ ಹೋದ ನನ್ನ ಮಾರಿ ಕರ್ಗಾಕತಿ. ಅವ ಛತ್ರಿ ಹಿಡ್ಕೊಂಡು ನನ್ ಬೇನ್ ಹತ್ತಾನ. ಅವ್ನ ಕಳ್ಸ ಜೋಡಿ. ಕಳಿಸ್ತಾನ ಬಿಡಪ್ಪ. ಈಗ ಕಳ್ಸು ಏನೋ ಆತ ಊರ ಹೋಗಿ ಅಂತ ಏನ್ ಮಾಡೋದು ಈಗ? ಅಪ್ಪ ಮನ್ಯಾಗ ಕೂತೀವಪ್ಪ ಅಂದ್ರೆ ನಮ್ ತಲಿ ಮಬ್ಬ ಆಕತಿ, ನಮ್ ತಲಿ ಹಾಪ್ ಆಕತಿ. ಅದ ಸ್ವಲ್ಪ ಊರ ತಿರ್ಗಾಡಿ ಬಂದೇವ್ ಅಂದ್ರ ಎಲ್ಲಾರ್ದು ಕಾಂಟ್ಯಾಕ್ಟ್ ಸಿಗ್ತೈತಿ. ನಾಳೆ ನಮ್ಗೆ ಇಲೆಕ್ಷನ್ಗ ಗೆಲ್ಲಕ್ ಅನುಕೂಲ ಆಗತಿ, ಹೋಟಿ ಬೀಳ್ತಾವು. ಏನೋ ನಿನ್ನ ತಲಿ, ನೀ ಯಾರ ಮಗ? ಬೋರೋನ್ ಮಗ. ನಿಮ್ಮ ಅವನ ಹೆಸರು ಯಾಕೆ ತಗೋತೀನಿ? ನನ್ನ ಮಗ ಅದಿ, ನನ್ನ ಮಗ. ಅಪ್ಪ ನಿನ್ನ ಮಗನ ರಾಜಾವಲಿ ಇದೀನಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ, ಪಟ ಶಂಕರ್ನ ಕರಿ ಅವ್ನು ಕರ್ಕೊಂಡು ಹೋಗ್ತೀನಂತ. ಅಲ್ಲೋ ಬರೀ ಶಂಕರ್ನ ಕರಿಯತಿ. ಅವನ ಮೇಲೆ ಎಷ್ಟರ ಪ್ರೀತಿ ಇದೀವ ನೀ? ಅಪ್ಪ ಇಟ್ಟೊತ್ತಕ ನನಗವ ಹಾಲು ಕುಡಿಸ್ಯಾನ. ಅದಕ್ಕ ಅವ್ನಿಗೆ ಊರ ಕರ್ಕೊಂಡೋಗಿನ ಚಾ ಕುಡಿಸ್ತೀನಿ ಅಂದಾಗ ನನಗೂ ಸಮಾಧಾನ ಆಕತಿ. ಕಳ್ಸುನ್ ಬಿಡ ಪಟ ಶಂಕರ. ಓ ಸಾವ್ಕಾರ. ಶಂಕರ ಬಾ ಇಲ್ಲಿ. ಬನ್ನಿ. ಒಂದು ಕೆಲಸನೂ ಸರಿಯಾಗಿ ಮಾಡಕ್ ಬಿಡಂಗಿಲ್ಲ ಇವರು. ಶಂಕರ ಪಟ ಬಾರೋ, ಟೈಮ್ ಆಗತ್ತೆ ನನಗ. ಏನಾತ್ರಿ? ಬಂದ್ ಗಪ್ಲ ಹಿಂಗ್ಯಾಕೆ ಮಾಡತ್ತದಿ? ಬಾ ಅಪ್ಪ ಬಂದ ನೋಡು. ಬರ್ಲಿ. ಏನಾತ್ರಿ ಸಾವ್ಕಾರ? ನಾಯಿಗತೆ ಯಾಕೆ ಸೀರಾಕತ್ತೀರಿ? ಆ ಛತ್ರಿ ತಗೋರು ಮೊದಲ. ಅಲ್ಲ ಸಾವ್ಕಾರ, ಛತ್ರಿಗೆ ಇಲ್ಲೇ ಐತಿ. ಅಲ್ಲಿ ಕೆಲಸ ಮಾಡೋನು ಬಿಡಿಸಿ ಕಿಸಿಂದ ಇಟ್ಟ ಛತ್ರಿಗೆ ತಗೊಳಕ್ ಬರಂಗಿಲ್ಲ ನಿಮ್ಗ? ನಮ್ಮ ಅಪ್ಪ ಹೇಳ್ತಿರ್ತ ಅಡ್ಡ ಕೇಳ ಮಗ ಛತ್ರಿ ತಗೊಂಡು ಹೇಳ್ತೀರಾ? ತಗೋತನ ಗಪ್ರಿ. ಜಾಸ್ತಿ ಮಾತಾಡ್ತಾನಪ್ಪ, ಹೇಳ್ತೀನಿ ಮತ್ತ. ಸೋಮು ಅದನ್ನ ಸೋಮ ಸಣ್ಣ ಸಾವ್ಕಾರ ಹಂಗ ಸಿಟ್ ಆಗ್ಬೇಡ್ರಿ. ತಗೋರಿ ಛತ್ರಿಗೆ. ಈ ಛತ್ರಿ ನನ್ ಕೈಯಾಗಲ್ಲು, ಅವನ ತಲೆ ಮೇಲೆ ಹಿಡಿ. ನನ್ ಕೂಸಟ್ಟ ಊರ ತಿರ್ಗಾಡಿ ಬರೋದಾನ. ಅಟ್ ತಿರ್ಗಾಡಿಸ್ಕೊಂಡು ಬಾ. ಆಮೇಲೆ ನನ್ ಕೂದಲು ಕೊಂಕಾಗಿರ್ಬಾರ್ದು. ಅವ್ ಮಾರಿ ಕರ್ಗಾಗಿರ್ಬಾರ್ದ. ಮೈಗೆ ಎಲ್ಲೂ ಬಿಸಿಲು ಬಡಿಬಾರ್ದ. ಹಂಗ ತಗೊಂಡು ತಿರ್ಗಾಡ್ಕೊಂಡು ಬರೋ ಹೋಗ. ಅಲ್ರಿ ಊರಾಗ ಹೋಗೋರು ಇದ್ರಂದ್ರ ನಿಮ್ ಮನ್ಯಾಗ ನಾಯಿ ಐತ್ಲ, ಅದನ್ನ ಜೋಡ್ ಮಾಡಿ ಕಳಿಸ್ಬೇಕಲ್ಲ. ನಾ ಬೇಕನ್ ನಿಮ್ಗ? ನಾಯಿಗೆ ಛತ್ರಿ ಹಿಡಿಯಾಕ ಬರ್ತೈತೆ. ಅದು ಕರೆ ಬಿಡು. ನಾಯಿ ಬರೀ ಕಂಬಕ್ಕೆ ಉಚ್ಚಿ ಅಟ್ಟ ಒಯ್ತೈತಿ ನಿಮ್ದು. ಅಲ್ಲಿ ಒಯ್ ಮೊದಲ. ಅಲ್ರಿ ಸಾವ್ಕಾರ, ನಮ್ಮ ಅವ್ವ ಒಂದು ಸ್ವಲ್ಪ ಸಂತಿ ತೊಗೊಂಬ ಅಂದಾಳ. ಇವತ್ತು ಒಂದು ದಿವಸ ನಾನು ಜಲ್ದಿ ಬಿಡ್ರಿ, ನನಗೆ ಸ್ವಲ್ಪ ಮನ್ಯಾಗ ಕೆಲಸ ಐತಿ. ನೀನು ಸಂತಿ ಹೇಳ್ಕೋಬೇಡ, ಮೊದಲು ನಾನು ಸಂತಿ ಮಾಡು, ಆಮೇಲೆ ನೀ ಮನಿ ಸಂತಿ ಮಾಡಾದೈತ. ಪಟ್ಕನ್ ಛತ್ರಿ ಬಸ್ಸು ನನ್ ಕರ್ಕೊಂಡು ನಡಿಯ. ಹೋಗಿ ಹೇಳಿದಟ್ಟು ಮಾಡ. ಯಾಕಂದ್ರೆ ಎಲ್ಲರೂ ನಾಳೆ ಕುಸ್ತ್ಯಾಗ ಗದ ಹೊಡೆದ ತಿಳ್ಕೊ, ಆ ಗದ ನಿನಗೆ ಗಿಫ್ಟ್ ಅದು ಕೊಡ್ತಾನ. ಹೋಗ. ಅಲ್ರಿ 2 ವರ್ಷ ಆತ ಇವ್ನ ಕಸರತ್ತ ನೋಡಾಕತ್ತಾನ. ಇವ್ನ ಗದ ಎಟ್ ಐತಿ ಅಟ್ಟ ಐತಿ. ಏನ್ ಗದ ಕೊಡ್ತಾನು? ಎಟ್ಟ ಹಾಕಿರ್ಲಾಕೋ, ನೀ ಛತ್ರಿ ಬಸ್ ಕರ್ಕೊಂಡು ನಡಿ ಮೊದಲ. ನಡಿ ಜಾಸ್ತಿ ಅಂತ ಮಾತಾಡ ಮಗನ, ಡಾವ್ ಹಾಕಿ ತಳ ಹೊಡಿತೀನಿ ಮತ್ತೆ ನಿನಗ. ಛತ್ರಿ ಪಡಬೇಡ ಅಪ್ಪ. ಹೋಗಿ ಬರ್ತೀನಿ. ಬನ್ನಿ. ಫುಲ್ ಹವಾ ಮೇಂಟೈನ್ ಮಾಡ್ತೀನಿ. ಈ ಸಾತಿ ನಾ ಹವಾ ಮಾಡ್ದೆ ಅಂದ್ರ ಒಟ್ಟು ಹೋಟ್ ನಮಗೆ ತಿರುತ್ತಾವ. ಮತ್ ನೀನಕ್ಕಿಂಗ ನಾನು ರಾಜ ಹುಲಿ. ಹೌದು, ಹೋಗ್ಬಾ. ಭಾರಿ ನನ್ನ ಮಗ. ಸಣ್ಣ ಸಾವ್ಕಾರ ಏನು? ಅಲ್ರಿ ಇಂಥ ಮಠ ಮಧ್ಯಾಹ್ನದಾಗ
ನೀವು ಮನ್ಯಾಗ ಕುಂಡ್ರದ್ ಬಿಟ್ಟು ಯಾಕೆ ಹೊರಗೆ ತಿರ್ಗಾಡಕತ್ತೀರಿ ನಾನು ಕರ್ಕೊಂಡ ಏ ಮಗನ ಮುಂಜಾನೆ ನನಗ್ ಪ್ರೀತಿಯಿಂದ ಹಾಲು ಕುಡಿಸಿದಲ್ಲ ಅದಕ್ಕೆ ನಿನ್ ಮ್ಯಾಲ ಪ್ರೀತಿ ಹೆಚ್ಚಾಗಿ ಈ ಸದ್ ನಿನಗ ಮಜ್ಜಿ ಕುಡಿಸ್ತೀನಿ ಬಾ ಮಗನ ಐತಿ ನಿನಗ ಅಂದ್ರ ಏನೋ ಪ್ಲಾನ್ ಇಟ್ಟು ಅನ್ಕಂತತಿ ನಾ ಒಂದ್ ಸ್ವಲ್ಪ ಹುಷಾರಾಗ್ಬೇಕ ಅಲ್ರಿ ಸಾವ್ಕಾರ ಸುಮ್ಮ ಮನ್ಯಾಗ ಕುಂಡ್ರಿ ಆರಾಮ ಈಗ ಹೊರಗೆ ತಿರ್ಗಾಡೋದ್ರಿಂದ ಏನ್ ಲಾಭ ಆಕತಿ ಏ ಶಂಕರ ನಿನಗ ನನ್ನ ತಲಿ ಬಗ್ಗೆ ಗೊತ್ತಿಲ್ಲ ಈ ತಲಿ ಏನೈತಲ್ಲ ಇದು ಇಡೀ ಉತ್ತರ ಕರ್ನಾಟಕಗೆ ನಂಬರ್ 1 ತಲಿ ಐತಿ ಇನ್ನೊಂದ್ ಹೇಳ್ತೀನಿ ಕೇಳ ಈ ಸೌಕಾರ ಗುಂಡ್ಯಾ ಲಾಭ ಇಲ್ಲಾರಿ ಏನು ಕೆಲಸ ಮಾಡೋದಿಲ್ಲ ಇನ್ನೊಂದ್ ಹೇಳ್ತೀನಿ ಕೇಳ ಮನ್ಯಾಗ ಕೂತೀವಪ್ಪ ಅಂದ್ರೆ ತಲ್ಯಾಗ ಬೇರೆ ಬೇರೆ ಟೆನ್ಷನ್ ಬರ್ತಾವ ಅದೇ ನಾವ್ ಹೊರಗೆ ಬಂದೇವಪ್ಪ ಅಂದ್ರ ನಮಗ್ ಜನರ ಕಾಂಟ್ಯಾಕ್ಟ್ ಬೆಳಿತೈತಿ ಅವ್ರಿಗೆ ಏನ್ ಅನ್ನೋದು ಆರಾಮಿದ್ರೇನ್ರಿ ಊಟ ಐತೇನ್ರಿ ನಾಷ್ಟ ಐತೇನ್ರಿ ಕೇಳುದು ಅವ್ರಿಗೆ ನಮ್ಮ ಮ್ಯಾಲ ಪ್ರೀತಿ ಜಾಸ್ತಿ ಆಕತಿ ಆ ಪ್ರೀತಿ ಜಾಸ್ತಿ ಆದ ಬಳಿಕ ಅವ್ರ ಹೋಟೆಲ್ ನಮಗೆ ಬೀಳ್ತಾವ ಅವಾಗ ನಾವ್ ಆರಿಸಿ ಬರ್ಬೋದು ಇನ್ನೊಂದ್ ಹೇಳ್ತೀನಿ ಶಂಕರ ಜರ್ ಕಟ್ ನಾ ಆರಿಸಿ ಬಂದ ಚೇರ್ಮನ್ ಆಗ ತಗೋನಿ ನನಗ್ ಪೇ ನೀನೇನು ಅಂದ್ರ ನನ್ ಪಿ ಎ ಇಟ್ಕೋತಾರ ಅಲ್ರಿ ನಮ್ಗೇನ್ ಬರಂಗಿಲ್ಲ ಮತ್ ಹೆಂಗ ಇದು ಮಾಡುದ್ರಿ ಏ ನಾ ಎಲ್ಲ ಕಲಿಸ್ತೀನು ಶಂಕರ ಇಷ್ಟು ದಿವ್ಸ ನೀನು ಕಸ ತೆಗೆದು ನೀರ್ ಬಿಡುದು ಆಮೇಲೆ ಜೋಳ ಕೊಯ್ದೆಲ್ಲ ಮಾಡ್ತಿದ್ದಿ ಇನ್ನೆಲ್ಲ ಬಂದ ನಾ ಚೇರ್ಮನ್ ಆದ ಬಳಿಕ ನೀ ಬರೀ ಚೆಕ್ ಬುಕ್ ಬರೆಯೋದು ಬ್ಯಾಗ್ ಹಿಡ್ಕೊಂಡ್ ಬರುದು ಅಷ್ಟೇ ಕೆಲಸ ಇನ್ನೊಂದ್ ಹೇಳ್ತೀನಿ ಕೆಲ್ಯಾಗ ಇಟ್ಕೊಂಡು ಹೇಳ್ತೀನಿ ಹೇಳ್ರಲ್ಲ ನಾ ಚೇರ್ಮನ್ ಆದ ಬಳಿಕ ಬಿಳಿ ಲುಂಗಿ ಬಿಳಿ ಅಂಗಿ ಹಾಕೊಂಡ್ ಹೊಂಟಿರ್ತೀನಿ ನೀ ಬೆನ್ ಹತ್ತುದು ನಾ ಬರೀ ಹಾ ಅಂದೆ ತಗೋ ನೀ ಪಟ ಪಟ ಬಂದ ಬಗ್ಗೆ ಕೆರಿಬೇಕು ಬಗ್ಗಿ ಕೆರಿಬೇಕು ಎಲ್ಲಿ ಕೆರಿಬೇಕ ಡುಬ್ಬಾನು ಅದ ಕರೆ ಬಿಡ್ರಿ ಬಗ್ಗಿ ಯಾಕೆ ಕೆರಿಬೇಕನಾ ಶಂಕರ ನೀ ಎತ್ತರ ಇದೀ ನಾ ಗಿಡ್ಡ ಅದೀನಿ ನನಗ್ ಕೆರಿಬೇಕಪ್ಪ ಅಂದ್ರೆ ನೀ ಬಗ್ಬೇಕಾಕತಿ ಎದ್ ನಿಂತ ಕೆರಿಯಾಕ ಬರ್ತೇನ ಆಯ್ತಾಳ್ರಿ ನೀ ಒಟ್ಟ ನನ್ ಬ್ಯಾನ್ ಹತ್ತು ನಿನ್ನ ಮ್ಯಾಗ ನಿಂತ್ರ ನಿನ್ನ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹಂಗ್ರಿ ಆಯ್ತಾಳ್ರಿ ಇನ್ನೊಂದ್ ಹೇಳ್ತೀನಿ ಶಂಕರ ನಮ್ಮ ಮುತ್ಯಾಗಳದಾರಲ್ಲ ನರಿ ಮುತ್ಯ ಗಿರಿ ಮುತ್ಯ ಹರಿ ಮುತ್ಯ ಸಿರಿ ಮುತ್ಯ ಅವ್ರೆಲ್ಲಾ ರಾಜಕೀಯದಾಗ ಪಳಗಿದ್ರು ನಮ್ಮ ಅಪ್ಪನು ಕೆಟ್ಟ ಹುರ್ಬಿದ ಅವನು ರಾಜಕೀಯ ಪಳಗಿದ್ದ ಅವಂದು ಬುದ್ಧಿ ನನಗ್ ಬಂದೈತಿ ಇನ್ನು ನಾವ್ ಅಪ್ಪನ ಕಂತಂದ್ರು ಎಲ್ಲಾ ಮುಗೀತು ಇನ್ನು ನೋಡಿನ ಇನ್ನು ಹೊಸ ಅಲೆ ಸೃಷ್ಟಿ ಮಾಡ್ತೀನಿ ಇನ್ನು ನಂದೇ ಆದ ಒಂದು ಬ್ರ್ಯಾಂಡ್ ರೆಡಿ ಮಾಡ್ತೀನಿ ಧೂಳ ಬಿಸಿ ಬಿಡ್ತೀನಿ ಅಂತ ಆಟ ಮಾಡ್ಬಿಟ್ರಿ ನಮ್ಗ ರಾಜಕೀಯ ಬಗ್ಗೆ ನಾವ್ ಅಷ್ಟೊಂದು ನಾಲೆಜ್ ಇಲ್ಲ ಬರಾಬರಿ ಅಂತವ್ರಿಂದ ನಾವು ಒಂದ್ ಸ್ವಲ್ಪ ಕಲಿತೀವ ನಿನ್ನ ಕೆಲಸ ಏನಪ್ಪಾ ಅಂದ್ರೆ ಇನ್ ಮ್ಯಾಗಿಂತ್ರ ಬರೇ ಕೆರೆದು ಬರೆಯೋದು ಆಟೆ ಹರಿದಲ್ಲ ಆಯ್ತಾಯ್ತು ನೋಡಪ್ಪ ಕಾಕ ನೀ ಎಲ್ಲ ರಕ್ತ ಕೊಡಕ್ಕೆ ಬಂದಿ ನೀನು ನೋಡಿದ್ರೆ ನಾವು ನಿನಗೆ ರಕ್ತ ಕೊಡ್ಬೇಕು ನಾವು ವಯಸ್ಸಾದವ್ರು ತೊಗೊಳಂಗಿಲ್ಲ ಯಾರೇ ಹರಿದಾರಿದ್ದಾರೆ ಯಾರಿದ್ದಾರೆ ನೋಡು ನೀನು ನಡಿ ಈಗ ನೋಡ್ತಮ್ಮ ನಿಂದ ರಕ್ತ ತೋತೀವ ನೀ ಸ್ವಲ್ಪ ಊಟ ಅದು ಮಾಡ್ಕೊಂಬ ಹೋಗು ಏ ಯಾರು ಏನ್ ಮಾಡತ್ತಾರ ಇಲ್ಲಿ ಏನ್ರಿ ಡಾಕ್ಟರ್ ಗತಿ ಕಾಣತ್ತಾನ ಯಾರಂದ್ರ ನನಗೆ ಗೊತ್ತರು ನೀವು ಕೇಳ್ಬೇಕ ಗಾಪನ್ ಕೇಳಂಬ ಏ ಯಾರ್ರಿ ಏನ್ ಹಿಡಿಸಿ ಇಲ್ಲಿ ಏನ್ ಹಿಡಿಸಿ ನಮ್ಮ ಊರಾಗ ಏ ಕಾಣಂಗಿಲ್ಲನು ಕೊಳ್ಳಾಗ ಸ್ಟೆಥೋಸ್ಕೋಪ್ ಐತಿ ಬಿಳಿ ಕೋಟ್ ಐತಿ ಡಾಕ್ಟರ್ ಅದನೋ ನಾನು ಡಾಕ್ಟ್ರ ನಾನು ಎಮ್ಮಿಗೆ ಏನ್ ಮಾಡಿ ನೀ ಡಾಕ್ಟರ್ ಇರ್ಬೋದು ನಮ್ಮ ಊರಿಗೆ ಎದಕ್ ಬಂದು ಹೇಳಿನಿ ನಾವು NGO ದವ್ರದೀವು ಯಾರು ರಕ್ತ ದಾನ ಮಾಡ್ತಾರಲ್ಲ ಅವ್ರ ರಕ್ತ ತೊಗೊಂಡ್ಸಂದ ಆಕ್ಸಿಡೆಂಟ್ ಆದ್ರಗದು ಫ್ರೀದಾಗ ಕೊಡ್ತೀವಿ ಏ ಇಂಜೋ ಇದೀನಿ ಪಂಜೋ ಇದೀನಿ ಸುಳ್ಳು ಹಾಕೋಬೇಡ ನಿಮ್ಮ ಹತ್ರ ಊರಿಗೆ ಬರ್ತೀರಿ ಸಣ್ಣ ಹುಡುಗರನ್ನ ಕಿಡ್ನಾಪ್ ಮಾಡ್ತೀರಿ ಇಂದಷ್ಟು ಅವ್ರ ಕಣ್ಣ ಕಿಡ್ನಿ ಲಿವರ್ ತೋಣಿಸಿದ್ರ ಹೊರಗಿನ ದೇಶಕ್ಕೆ ಮಾಡ್ತೀರಿ ಇಲ್ಲಿಂದ ಜಾಕಾರಿ ಮನಿಲಿದ್ರ ಏ ಓ ಹೇಳ್ರಿ ಇವಾಗ ಯಾವ ಗಿಡ ಮನುಷ್ಯ ಗಿಡ ಸಿಗಾಡಕತ್ತಾನು ಏ ಶಂಕರ ಅವ್ನಿಗೆ ಹೇಳ ಇಲ್ಲ ಹೊಡೆದು ಬಿಡ್ತೀನಿ ಮತ್ತೆ ನಿನಗೆ ನೀವು ಬರ್ರಿ ಇಲ್ಲಿ ಏನ ಇವರು NGOದವ್ರ ಅದಾರ ಇವ್ರು ಏನೈತ್ಲ ಮಂದಿ ಕಡೆ ರಕ್ತ ದಾನ ಮಾಡಿಸ್ಕೋತಾರ ಆಮೇಲೆ ಅವ್ರು ಯಾರೋ ಆಕ್ಸಿಡೆಂಟ್ ಅದು ಆಗಿರ್ತೈತ್ಲ ಅವ್ರಿಗೆ ಇವರು ಫ್ರೀ ಆಗಿ ಕೊಡ್ತಾರ ಅದಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಇದೆ ನನಗೆ ಹಂಗ ಒಳ್ಳೆ ಅವಕಾಶ ಆಕತ್ತು ಹೌದು ನೀವು ರಕ್ತ ಕೊಟ್ರಿ ಅಂದ್ರ ಊರಾಗೆಲ್ಲ ಡಗರ ಸಾರಿ ಬಿಡ್ತಾರ ಈಗ ಸಣ್ಣ ಸೌಕಾರ ರಕ್ತ ಕೊಟ್ಟ ತಂದ ನಿಮ್ಗೊಂದು 15 ಹೋಟ್ ಹೆಚ್ಚು ಬೀಳ್ತಾರ ನೋಡ್ರಿ ಅದಕ್ಕೆ ನೀವು ಒಂದು ಬಾಟ್ಲಿ ರಕ್ತ ಕೊಡ್ರಲ್ಲ ಅಂದ್ರ ರಕ್ತ ದಾನ ವೀರ ಶೂರ ಕರ್ಣತೆ ಬಿರುದು ಬರ್ತಾನ ನನಗ ಶಂಕರ ಹಂಗಂದ್ರ ನಾನು ಒಂದ್ 4 ಬಾಟ್ಲಿ ಕೊಟ್ಟು ಬಿಡ್ತೀನಿ ಅಂತ ರಕ್ತ ತಗೊಂಡ್ ಬಿಡ್ತೇವೆ ಅವ್ರಿಗೆ 4 ಬಾಟ್ಲಿ ಕೊಡ್ತೀರಿ ಆಯ್ತಲ್ರಿ